ಲಾಂಗ್ ಹಿಡಿದು ಅರೆಸ್ಟ್ ಆಗಿರುವಂತವರ ಕಥೆಯ ಬಗ್ಗೆ ಮತ್ತೊಂದಿಷ್ಟು ಬೆಳವಣಿಗೆಗಳಾಗಿದೆ. ಈಗ ಪೊಲೀಸ್ ಠಾಣೆಯಲ್ಲಿ ಹೋಗಿರುವಂತವರ ಕಥೆ, ಹೇಳಿರೋದೊಂದು ಮಾಡಿರೋದು ಒಂದು. ಸೊ ಈಗ ಬಿಗ್ ಬಾಸ್ ವಿನಯ್ ರಜತ್ ಮತ್ತೆ ಪೊಲೀಸರ ವಶಕ್ಕೆ. ಈಗ ಏನು ಬೆಳವಣಿಗೆ ಆಗಿದೆ, ವಿಚಾರಣೆಗೆ ಹಾಜರಾಗ್ತಾ ಇದ್ದಂತೆ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸ್ಥಳ ಮಹಜರಿಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಬಿಗ್ ಬಾಸ್ನ ವಿನಯ್ ಮತ್ತು ರಜತ್ ಮತ್ತೆ ಪೊಲೀಸರ ವಶಕ್ಕೆ. ಈಗ ವಿಚಾರಣೆಗೆ ಹಾಜರಾಗ್ತಾ ಇದ್ದಂತೆಯೇ ವಶಕ್ಕೆ ಪಡ್ಕೊಂಡಿದ್ದಾರೆ. ನಿನ್ನೆನೇ ವಶಕ್ಕೆ ಪಡ್ಕೊಂಡಿದ್ರು. ತದನಂತರ ಅದ್ಯಾವುದು ಏನು ಅಂತೇಳಿ ತಂದು ಕೊಟ್ಟಂಥ ಸಂದರ್ಭದಲ್ಲಿ ಕಳುಹಿಸಿದ್ರು. ಈಗ ಮತ್ತೆ ಅವ್ರನ್ನ ಕರೆಸಿದ್ದಾರೆ. ಕಾರಣ ಅದು ನಕಲಿ ಅಂತ ಹೇಳಿ, ಅಸಲಿ ಮತ್ತು ನಕಲಿ. ಈಗ ಸುಳ್ಳು ಹೇಳಿದರು, ಸೆಟ್ ಪ್ರಾಪರ್ಟಿ ಅಂತೇಳಿ. ಬಟ್ ಅಲ್ಲಿ ಬಳಕೆ ಮಾಡಿದ್ದು ಒರಿಜಿನಲ್ಲು. ಲೋಕಲ್ ಆ ರೋಡ್ನಲ್ಲಿರುವಂಥ CCTV ಫುಟೇಜನ್ನು ತಕ್ಕೊಳ್ಳಿ, ಅದು ಏನು ಅಂತ ಗೊತ್ತಾಗುತ್ತೆ ಅಲ್ವಾ. ಯಾಕೆ ಎಷ್ಟೊಂದು ತೆಗಿತಾ ಇದ್ದೀರಾ? ಯಾವಾಗ ಅದನ್ನು ರೆಕಾರ್ಡ್ ಮಾಡಿದ್ರು, ಈ ವಾರದಲ್ಲೋ 15 ದಿನದಲ್ಲೋ ಆಗಿದ್ದಿದ್ರೆ ಲೋಕಲಲ್ಲಿರುವಂಥ CCTV ಫುಟೇಜನ್ನು ತೆಗೆಸಿದ್ರೆ ಇದ್ದರೆ ಗೊತ್ತಾಗುತ್ತೆಲ್ಲ ಸುತ್ತಮುತ್ತಲು ಮನೆ ಹತ್ರ ಯಾವ ಮಚ್ಚು ಏನು ಅಂತೇಳಿ. ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಅಲ್ಲಿರಲ್ವಾ CCTV ಫುಟೇಜ್ ಇದ್ದೇ ಇರುತ್ತೆ, ಗೊತ್ತಾಗೇ ಆಗುತ್ತೆ. ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ ಸ್ಟುಡಿಯೋ ಎದುರುಗಡೆಗಿರುವಂಥ ರೋಡ್ ಅಂತೆ ಅವ್ರು ಹೇಳಿರೋದು, ಅದು ಒಳಗಡೆಗೂ ಅಲ್ಲ. ಸ್ಟುಡಿಯೋ ಒಳಗಡೆ ಆಗಿದ್ದರೆ ಅದೇನು ಇರ್ತಿಲ್ಲ. ಇಲ್ಲಿನ ಮೇನ್ ರೋಡಲ್ಲಿ ಬಳಕೆ ಮಾಡಿರೋದಲ್ವಾ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ಕ್ರೈಮ್ ಬ್ಯೂರೋಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ನಕಲಿ ಅಸಲಿ ಅನ್ನೋದನ್ನ ಪೊಲೀಸರನ್ನ ಯಾಮಾರಿಸೋಕ್ಕೋಗಿನೇ ಮತ್ತೆ ಒಂದಿಷ್ಟು ತಗಲಾಕೊಂಡ್ಬಿಟ್ರ ಅಂತ ಇವರು? ಖಂಡಿತವಾಗ್ಲೂ ಅದೇ ಶಂಕೆ ವ್ಯಕ್ತ ಆಗ್ತಾ ಇರುವಂಥದ್ದು. ಈಗಷ್ಟೇ ಏನು ವಿಚಾರಣೆಗೆ ಬಂದಿದ್ದಾರೆ, ಬಂದಂಥ ವೇಳೆಯಲ್ಲೂ ಕೂಡ ಅವರೀಗ ರೀಲ್ಸಲ್ಲಿ ಬಳಸಿದಂಥ ಮಚ್ಚನ್ನು ಜೊತೆಗೆ ತೊಗೊಂಬಂದಿಲ್ಲ. ಬದಲಾಗಿ ಪೊಲೀಸರ ಮುಂದೆ ಏನು ಸೆಟ್ ಪ್ರಾಪರ್ಟಿ ಅದು ಮಿಸ್ ಆಗಿ ಬಂದಿದೆ ಅನ್ನೋ ಮಾತನ್ನು ಹೇಳಿರುವಂಥದ್ದು ಹೊರತುಪಡಿಸಿ ಜೊತೆಯಲ್ಲಿ ಅದನ್ನು ಸಾಕ್ಷಿಯಾಗಿ ತೊಗೊಂಬಂದಿಲ್ಲ. ಯಾವಾಗ ಅದನ್ನು ತೋರಿಸಿ ಅಂತ ಅಧಿಕಾರಿಗಳು ಕೇಳಿದಂಥ ವೇಳೆಯಲ್ಲಿ ಅರ್ಧ ಗಂಟೆಗಳ ಕಾಲ ಅವಕಾಶ ಕೊಡಿ, ತರಿಸ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಅರ್ಧ ಗಂಟೆ ಆದ ನಂತರದಲ್ಲಿ ಅದೇನು ಬಳಸಿದ್ದಂಥ ಮಚ್ಚೇನು ಬರಬೇಕು, ಬಂದ ನಂತರದಲ್ಲಿ ಅದನ್ನು ರೀಲ್ಸಲ್ಲಿ ಬಳಸಿದ ಮಚ್ಚೇನಾ ಅಥವಾ ನಿನ್ನೆ ಯಾಕೆ ಫೈಬರ್ ಮಚ್ಚೆ ಕೊಟ್ಟರು ಅನ್ನೋದು ಕೂಡ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಅವರನ್ನು 3 ಗಂಟೆ ನಂತರದಲ್ಲಿ ನಾಗರಬಾವಿಯ ಸ್ಟುಡಿಯೋ ಏನಿದೆ ಆ ಸ್ಟುಡಿಯೋ ಮುಂಭಾಗದ ರಸ್ತೆಯಲ್ಲಿ ರೀಲ್ಸ್ ಮಾಡಿದ್ರು. ಆ ಜಾಗ ಕರ್ಕೊಂಡೋಗಿ ಸ್ಥಳ ಮಾಜರು ಮಾಡ್ತಾರೆ. ಮಾಡಿದ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆ ಇರುವಂಥದ್ದು. ಇದ್ರ ಪ್ರಮುಖವಾಗಿ ನಿನ್ನೆ ರಾತ್ರಿ ಪೊಲೀಸರು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದೊಂದು ಪ್ರಶ್ನೆ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಏನಾದರೂ ಫೈಬರ್ ಮಚ್ಚು ಕೊಟ್ಟು ಯಾಮಾರಿಸಿದ್ರು ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಹಾಗಾಗಿ ಈ ಎಲ್ಲ ವಿಚಾರಗಳು ಕೂಡ ಮಚ್ಚು ಸಿಕ್ಕಿದ ನಂತರದಲ್ಲಿ ಪೊಲೀಸರಿಗೆ ಕೊಟ್ಟ ನಂತರದಲ್ಲಿ ಅವರು ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಈಗಾಗಲೇ ಈಗೇನು FIR ಇದೆ, FIR ಅಲ್ಲಿ ಮತ್ತೊಂದು ಪೊಲೀಸರಿಗೆ ಸುಳ್ಳು ಮಾಹಿತಿ ಕೇಸ್ ಅಡಿ 206 ಕೇಸ್ ಅಡಿಯಲ್ಲಿ ಅದನ್ನು ಕೂಡ ದಾಖಲು ಮಾಡಿಕೊಂಡು 5 ಗಂಟೆ ವೇಳೆಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಆ ಮಚ್ಚು ಬಂದ ನಂತರದಲ್ಲಿ ಹೆಚ್ಚಿನ ವಿಚಾರಣೆ ನಡೆದು ಸ್ಥಳ ಪರಿಶೀಲನೆ ಮಾಡಬೇಕಾಗುತ್ತೆ. ಆಗ ಮತ್ತಷ್ಟು ಮಾಹಿತಿಗಳು ಹೊರಗಡೆ ಬರ್ತವೆ. ಅರುಣ್, ಓಕೆ ಉಮೇಶ್, ಅಲ್ಲಿಬ್ಬರೇ ಇರಲಿಲ್ಲ, ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದ. ಅದು ಕ್ಯಾಮ್ರಾಮನ್ ಮೊಬೈಲ್ ಹಿಡ್ಕೊಂಡು ಅಥವಾ ಕ್ಯಾಮ್ರಾ ಹಿಡ್ಕೊಂಡು ಶೂಟ್ ಮಾಡಿದ್ನಲ್ಲ, ಅವನನ್ನು ಯಾಕೆ ಯಾರು ಏನು ಎತ್ತ ಅಂತ ಕೇಳ್ತಾ ಇಲ್ಲ? ಅವನನ್ನು ಹಿಡಿದ್ರೆ ಅದು ಯಾವುದು ಏನು ಅಂತೇಳಿ ಒಂದ್ಸಲ ವಿಚಾರಣೆ ಮಾಡಿದರೆ ಬಾಯಿ ಬಿಡ್ತಾರಲ್ವಾ? ಖಂಡಿತವಾಗ್ಲೂ ಕೂಡ ಅವ್ರನ್ನೂ ಕೂಡ ಈ ವಿಚಾರಣೆ ಮಾಡ್ತಾರೆ. ಪೊಲೀಸರು ಇವರಿಬ್ಬರು ಹೇಳಿದ ಮಾಹಿತಿಯನ್ನಷ್ಟೇ ಕೇಳಿಕೊಂಡು ಕೋರ್ಟ್ ಮುಂದೆ ಹಾಜರುಪಡಿಸೋದಿಲ್ಲ. ಈಗಾಗಲೇ ಅವರು ನಿನ್ನೆ ರಾತ್ರಿ ಆ ಸುಳ್ಳು ಮಾಹಿತಿ ನೀಡಿ ಹೋಗಿರೋ ನಿಟ್ಟಿನಲ್ಲಿ ಪೊಲೀಸರು ಈಗ ಮತ್ತೆ ಯಾಮಾರಲ್ಲ ಅಂತ ಯಾಮಾರಕ್ಕೆ ಚಾನ್ಸೇ ಇಲ್ಲ. ಯಾಕೆಂತಂದರೆ ಇವ್ರು ನಿನ್ನೆ ರಾತ್ರಿ ಆ ಫೈಬರ್ ಮಚ್ಚಿನ ಕೊಟ್ಟು ಹೋಗಿರುವಂಥದ್ದು. ಹಾಗಾಗಿ ಆ ಸ್ಟುಡಿಯೋದಲ್ಲಿ ಇವರು ಯಾವ ಶೂಟಿಂಗ್ನಲ್ಲಿ ಇದ್ರು, ಆ ನಂತರದಲ್ಲಿ ಅಲ್ಲಿದ್ದಂಥ ಮಚ್ಚೆ ಯಾವುದು, ಅದನ್ನು ಇವರಿಬ್ಬರ ರೀಲ್ಸನ್ನು ಶೂಟ್ ಮಾಡಿದಂಥ ವ್ಯಕ್ತಿ ಯಾರು, ಎಲ್ಲರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡ್ತಾರೆ. ಈ ಎಲ್ಲ ವಿಚಾರಣೆ ಮಾಡಿದ ನಂತರದಲ್ಲೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥದ್ದು. ಹಾಗಾಗಿ ಸದ್ಯಕ್ಕೀಗ ಪ್ರಾಥಮಿಕ ಹಂತದಲ್ಲಿ ನಿನ್ನೆ ಯಾಕೆ ಸುಳ್ಳು ಹೇಳಿ ಅಥವಾ ಬದಲಿ ಮಚ್ಚನ್ನು ಕೊಟ್ಟು ಇಲ್ಲಿ ಹೋದ್ರು ಅನ್ನೋದು ಒಂದು ಪ್ರಶ್ನೆ ಆಗಿರುವಂಥದ್ದು. ಇಲ್ಲಿ ಪೊಲೀಸರು ಯಾಮಾರಿದ್ರು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸುಳ್ಳು ಹೇಳಿ ಕೇಸಿಂದ ಬಚಾವಾಗೋ ಉದ್ದೇಶದಿಂದಲೇ ಫೈಬರ್ ಮಚ್ ಕೊಟ್ಟರು ಅನ್ನೋ ಪ್ರಶ್ನೆ ಕೂಡ ಈಗ ಪೊಲೀಸರ ಮುಂದೆ ಇರುವಂಥದ್ದು. ಆ ನಿಟ್ಟಿನಲ್ಲೂ ಕೂಡ ಇಬ್ಬರನ್ನು ಕೂಡ ಈಗ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಮಾಡಿದ ವೇಳೆಯಲ್ಲಿ ಇನ್ನು ಅರ್ಧ ಗಂಟೆಗಳಲ್ಲಿ ಆ ಫೈಬರ್ ಮಚ್ ಏನು ಬಳಕೆ ಮಾಡಿದೀವಿ ಅಂತ ಹೇಳ್ತಿದ್ದಾರೆ, ಅದನ್ನು ತೆಗೆದುಕೊಂಡು ಬಂದ ನಂತರದಲ್ಲಿ ರೀಲ್ಸಲ್ಲಿ ಇರುವಂಥದ್ದು ಮತ್ತು ಇವರು ಕೊಟ್ಟುವಂಥ ಎರಡಕ್ಕೂ ಕೂಡ ಹೋಲಿಕೆ ಮಾಡಿ ಆ ನಂತರದಲ್ಲಿ ಮುಂದಿನ ಕ್ರಮ ಕೈಗೊಳ್ತಾರೆ. ಅದರ ಜೊತೆಗೆ ಆ ಸ್ಟುಡಿಯೋದಲ್ಲಿ ಸ್ಥಳ ಮಾಜರು ಮಾಡ್ತಾರೆ. ಸ್ಥಳ ಮಾಜರು ಮಾಡಿದಂಥ ವೇಳೆಯಲ್ಲಿ ಅಲ್ಲಿ ಇದ್ದಂಥ ಶೂಟಿಂಗು ಮತ್ತು ಆ ರೀಲ್ಸ್ ಶೂಟ್ ಮಾಡಿದಂಥ ವ್ಯಕ್ತಿ, ಆ ಜಾಗದಲ್ಲಿ ಯಾರು ಪ್ರತ್ಯಕ್ಷದರ್ಶಿಗಳು ಎಲ್ಲವನ್ನು ಕೂಡ ಮಾಜರು ಮಾಡುವಂತೇಳಿ ಹೇಳಿಕೆ ಪಡ್ಕೋತಾರೆ. ಅರುಣ್, ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.